ಶಂಖನಾದ ರಾಷ್ಟ್ರಪೂಜೆಗಾಗಿ. ನಮಸ್ತೆ. ನಮಸ್ತೆ, ಹೇಳಿ ಸರ್. ಹಾ, ಮಂಗಳೂರಿಂದ ಸರ್. ಮಂಗಳೂರು. ಹೇಳಿ ಸರ್, ಹೇಳಿ. ಸರ್, ನಾನದು ಒಂದು ನೃತ್ಯದ ವಿಡಿಯೋ ನೋಡಿದೆ. ನಿಮ್ಮ ಡ್ಯಾನ್ಸ್ ಟ್ರೂಪಾ ಸರ್? ನಿಮ್ಮ ಡ್ಯಾನ್ಸ್ ಟ್ರೂಪ್ ಹೆಸರು ಸರ್? ಹೌದು ಹೌದು, ಸ್ಟೆಪ್ ಅಂಡ್ ಸ್ಟೈಲ್. ಸ್ಟೆಪ್ ಅಂಡ್ ಸ್ಟೈಲ್ ಡ್ಯಾನ್ಸ್ ಟ್ರೂಪ್ ಸರ್. ಅದು ಕೊರಗಜ್ಜ ಅಲ್ಲ, ಅದು ವಿಷ್ಣುವಿನ ಡ್ಯಾನ್ಸ್ ಸರ್? ಯಾವ್ದು ಸರ್? ಅದು ವಿಡಿಯೋ ನೋಡಿದೆ ನಾನು. ವಿಡಿಯೋ ಸುಮಾರು ಹಾಕಿದ್ದೇವೆ ಸರ್. ಅದೇ ಅದು ಕೊರಗಜ್ಜದ ಅಲ್ಲ, ವಿಷ್ಣು ಇದು ದೇವರದ್ದು ವಿಡಿಯೋ? ಇಲ್ಲ, ಕೊರಗಜ್ಜನದು ಸರ್. ಅಲ್ಲ, ಯಾಕಂದ್ರೆ ನಾನು ಯಾಕೆ ನಿಮ್ಮ ಹತ್ರ ನಾನು ನಿಮ್ಮ ಹತ್ರ ಕೇಳಿದ್ದು, ನಂಗೆ ಗೊತ್ತಿಲ್ಲ, ಕ್ಲಾರಿಟಿಗೋಸ್ಕರ ಕೇಳ್ತಿದ್ದೇನೆ ಮಾಡಿದ್ರಿ ಸರ್. ನಾನು ನಿಮ್ಮ ಹತ್ರ ಕ್ಲಾರಿಟಿಗೋಸ್ಕರ ಕೇಳ್ತಿದ್ದೇನೆ. ಈಗ ಸರ್ಪಕ್ಕೂ ಕೊರಗಜ್ಜಗೂ ಏನ್ ಸಂಬಂಧ ಸರ್? ಯಾವ್ದು? ಅದು ಜಸ್ಟ್ ಒಂದು ಪ್ರಾಪರ್ಟಿಗೆ ತೋರಿಸಿ. ಅಲ್ಲ, ನಾನು ಕೇಳಿದ್ದು ನೋಡಿ, ವಿಷ್ಣು ದೇವರಿಗೆ ಆದ್ರೆ ಒಂದು ಸರ್ಪದು ಹಿಂದೆಯಿಂದ ಮಾಡುದಾದ್ರೆ ಅದಕ್ಕೆ ಒಂದು ಇದೆ, ಸರ್ಪದ ಬಗ್ಗೆ ಹಾಕಿದ್ರೆ ಕೊರಗಜ್ಜಗೂ ಸರ್ಪಕ್ಕೂ ಏನ್ ಸಂಬಂಧ ಸರ್? ಸರ್, ಅವರು ಕೊಳ್ತಾರಲ್ಲ ಸರ್. ಕೋಲಲ್ಲಿ ಸರ್ಪ ಇಲ್ಲಲ್ಲ ಸರ್? ನೋಡಿ ಸರ್, ನೀವು ಒಂದ್ ಸ್ವಲ್ಪ. ಇಲ್ಲ, ಆಮೆ ಆದ್ರೆ ನಾನು ನೋಡಿದ್ದೇನೆ, ನಂಗೆ ಗೊತ್ತಿದೆ. ಮತ್ತೆ ದೈವ ನೃತ್ಯ ಮಾಡುವಂತದ್ದು ನಾನು ಕೊರಗಜ್ಜದ್ದು ಅಲ್ಲಲ್ಲ, ಕೊರಗಜ್ಜ ದೈವವು ಕೊರಗತನಿಯ ದೈವ ಎಲ್ಲಿ ನೃತ್ಯ ಮಾಡಿದಂತದ್ದು ಇಲ್ಲ. ನೃತ್ಯ ಇಲ್ಲ ಸರ್, ಇದ್ರಲ್ಲೂ ನೃತ್ಯ ಇಲ್ಲ, ಜಸ್ಟ್ ಒಂದು ನಡ್ಕೊಂಡು ಬಂದ. ಸರ್, ನಿಮ್ಮ ಮನಸ್ಸಿಗೆ ಕೈ ಇಟ್ಟೇಳಿ ನೀವು ಮಾಡಿ ಸರಿಯಾ ಸರ್? ಸರಿ ಉಂಟು ಸರ್, ಅದ್ರಲ್ಲಿ ಏನಿದೆ ಸರ್? ಅದ್ರಲ್ಲಿ ಅಲ್ಲ, ಧರ್ಮಕ್ಕೆ ಏನು ಇದು ಮಾಡ್ಲಿಲ್ಲ. ಅಲ್ಲ, ನಾನು ನಿಮ್ಮ ಹತ್ರ ಹೇಳುದು ಅದರಲ್ಲಿ ಈಗ ಒಂದು ಬಗ್ಗೆ ನೋಡಿ, ಮಹಾಭಾರತ ಬಗ್ಗೆ ಒಂದು ಡ್ಯಾನ್ಸ್ ಆಗ್ತದೆ. ಸೊ ಮಹಾಭಾರತದಲ್ಲಿ ಯಾವುದೆಲ್ಲ ಸುದರ್ಶನ ಚಕ್ರ ಆಗ್ಲಿ ಇಂಥದ್ದು ಯಾವ್ದಂದ್ರೆ ಪ್ರಾಪರ್ಟಿ ಏನು ಯುದ್ಧದಾಗ್ಲಿ ಯಾವ್ದಾದ್ರು ಅದ್ರ ಬಗ್ಗೆ ಕರೆಕ್ಟ್ ಆಗಿ ಇಲ್ಲ, ವಿಷದು ಸರ್ಪದು ಹಾಕಿ ಎಳೆಯುವುದು ಅಂಥದ್ದೆಲ್ಲ ಮಾಡ್ತಾರೆ, ಪ್ರಾಪ್ಸ್ ಎಲ್ಲ ಹಾಕಿ. ಬಟ್ ಅದಕ್ಕೆ ಸಂಬಂಧಗಳಿರ್ತದೆ. ಹೌದೌದು. ದೈವಾರಾಧನೆಗೆ ಅದರದಾದ ಮಹತ್ವ ಉಂಟು. ದೈವವು ಅಣೆ ಬಿಟ್ಟು ಅಂದ್ರೆ ಆ ಸ್ಥಾನಗಳನ್ನು ಬಿಟ್ಟು ಯಾವುದೇ ವೇದಿಕೆಗಳನ್ನು ಹತ್ತುವಂತಿಲ್ಲ. ನಿಮಗೆ ಗೊತ್ತಿರಬಹುದು, ನಾನು ನಿಮಗೆ ಗೊತ್ತಿದೆ ಅಂತ ಎಣಿಸ್ತೇನೆ. ದೈವಾರಾಧನೆ ಬಗ್ಗೆ ನಿಮಗೆ ಜಾಸ್ತಿ ತಿಳಿದಿದೆ ಅಂತಿದೆ, ಯಾಕಂದ್ರೆ ನೀವು ಯಾವುದೇ ಒಂದು ಕಲಾ ಪ್ರಕಾರವನ್ನು ತರುವಾಗ ವೇದಿಕೆಗೆ ಅದರ ಬಗ್ಗೆ ತಿಳ್ಕೊಂಡೇ ಮಾಡ್ಬೇಕಲ್ಲ. ಹೌದು ಸರ್, ನಾವು ತುಂಬಾ ಇವ್ರ ಹತ್ರ ಕೇಳಿ ಎಲ್ಲ ಪರ್ಮಿಷನ್ ತಕೊಂಡೇ ಮಾಡಿ. ಪರ್ಮಿಷನ್ ಯಾವ ರೀತಿಯಲ್ಲಿ ತಕೊಂಡಿದ್ದೀರಿ ನೀವು? ಅಂದ್ರೆ ಮಾಡ್ಬೋದಾ ಸರ್, ಈ ತರ ಮಾಡ್ಬೋದಾ ಅಂತ. ಯಾರು ಹೇಳಿದ್ದಾರೆ ನಿಮಗೆ ಪರ್ಮಿಷನ್ ಕೊಟ್ಟವ್ರು? ಯಾರು ಹೇಳಿ ನಿಮಗೆ? ಪರ್ಮಿಷನ್ ಅಂದ್ರೆ ಏನಿಲ್ಲ ಸರ್, ಈಗ ಎಲ್ಲ ನಾವೀಗ ಇಲ್ಲ, ನಾನೊಂದು ಕೇಳಿದೆ. ಈಗ ಕಾಂತಾರ ಪಿಕ್ಚರ್ ಮಾಡುವಾಗ ರಿಷಬ್ ಶೆಟ್ಟರ್ ಹೋಗಿ ಒಂದು ದೈವದ ಕೋಲ ನಾಡುವಲ್ಲಿ ಹೋಗಿ ಕೇಳಿದ್ರು. ದೈವ ನುಡಿಯಲ್ಲಿ ಹೇಳಿದಂತೆ. ಅಲ್ಲಲ್ಲ, ದೈವ ನುಡಿಯಲ್ಲಿ ಹೇಳಿತು, ನೀನೊಟ್ಟಿಗೆ ನಿನ್ ಜೊತೆ ನಾನಿದ್ದೇನೆ, ನೀನ್ ಮಾಡ್ಕೋ ಅಂತ ಹೇಳಿತು ದೈವ. ಓಕೆ, ಅದನ್ನ ನಾವು ಒಂದು ಪರ್ಮಿಷನ್ ಅಂತ ತಕೊಳ್ಳುವ. ನೀವು ಯಾರ ಹತ್ರ ಪರ್ಮಿಷನ್ ತಗೊಂಡ್ರಿ ಸರ್? ಇದಂದ್ರೆ ಏನ್ ಗೊತ್ತಾ ಸರ್, ನಮ್ಮ ಊರಲ್ಲೇ ಒಂದು ಕೊರಗಜ್ಜ ಟೆಂಪಲ್ ಇದೆ ಸರ್. ಓಕೆ, ಯಾರು ನಾನೀಗ ಆದಿಯಲ್ಲಿಗೆ ಫೋನ್ ಮಾಡಿದ್ದೆ ಕುತ್ತರಿಗೆ, ಅವ್ರ ಹತ್ರ ತೋರಿಸಿದೆ. ಅವ್ರು ನಂಗೆ ಹೇಳಿದ್ರು ಯಾರದು ನಂಬರ್ ಕೊಡ ಅಂತ ಕೇಳಿದ್ರು ನನ್ನ ಹತ್ರ. ಯಾರು ಇವರಿಗೆಲ್ಲ ಮಾಡ್ಲಿಕ್ಕೆ? ಅವ್ರು ನಂಗೆ ಕಾಲ್ ಮಾಡಿದ್ರು, ನಂಗೆ ಅವರೇ ನಂಬರ್ ಕೊಟ್ರು, ಕುತ್ತರ್ನವರೇ ಫೋನ್ ಮಾಡಿದ್ರು ನಂಗೆ ವಿಡಿಯೋ ಕಳಿಸಿದ್ದ ಅವರೇ. ನೋಡು ಇದು ಈಗ ಏನು ಆಗ್ತದೆ ಸರ್ ಅದ್ರಲ್ಲಿ? ಸರ್, ಅವರೇ ಹೇಳ್ತಿದ್ದಾರೆ. ಈಗ ಮೂಲ ಸ್ಥಾನ ಯಾರು ಇದ್ದಾರೆ ಅವರೇ ಹೇಳ್ತಿದ್ದಾರೆ ಅದು ಸರಿ ಇಲ್ಲ ಅಂತ. ಅದು ಯಾರು ಮಾಡ್ತಿದ್ದಾರೆ ಅವರಿಗೆ ಮತಿ ಉಂಟಾ ಕೇಳ್ತಿದ್ದಾರೆ ನನ್ನ ಹತ್ರ. ಅಲ್ಲಲ್ಲ, ಅದರಿಂದ ಏನು ತಪ್ಪಾಗ್ತದೆ ಸರ್? ಈಗ ನೀವು ತಪ್ಪಿಲ್ಲ ಅಂತ ಹೇಳುದಾ? ತಪ್ಪಿಲ್ಲ ಸರ್. ಹಾಗಾದ್ರೆ ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಹೇಳಿ? ಪರ್ಮಿಷನ್ ಏನಿಲ್ಲ ಸರ್, ಅದನ್ನು ಮಾಡ್ಬೋದು ಸರ್. ಯಾಕೆ ತಗೊಳ್ಬೇಕು ಸರ್? ಈಗ ನೋಡಿ, ನೀವೀಗ ನಾನೊಂದು ನಿಮ್ಮ ಹತ್ರ ಕೇಳ್ತೇನೆ, ದೈವಾರಾಧನೆಗೂ ದೇವಾರಾಧನೆಗೂ ವ್ಯತ್ಯಾಸವನ್ನು ನೀವು ಫಸ್ಟ್ ತಿಳ್ಕೊಳ್ಬೇಕು. ಎರಡೂ ಒಂದೇ ಅಲ್ಲ ಹೇಗೆ ಆಗ್ತದೆ ನೋಡಿ? ನೋಡಿ, ದೇವಸ್ಥಾನಗಳು ದಿನದ 24 ಗಂಟೆ ತೆರೆದಿರ್ತದೆ. ದೈವಸ್ಥಾನಗಳು ಇದಕ್ಕೆ ಪರಿಮಿತಿ ಇದೆ, ಇಷ್ಟೇ ವರ್ಷ ಈ ತಿಂಗಳಲ್ಲಿ ಬಂದು ಮುಚ್ಚುತ್ತದೆ. ದೈವಾರಾಧನೆಗೆ ಒಂದು ಡೀಪ್ ಆಗಿ ಹೋಗ್ಲಿಕ್ಕಿಲ್ಲ ಇದೆ ಅಲ್ಲ ಸರ್, ಡೀಪ್ ಇದೆ ಅಲ್ಲ ದೈವಾರಾಧನೆ. ನೋಡಿ, ಒಂದು ಆರಾಧನೆ ಕ್ರಮ ಅಂದ ಮೇಲೆ ನಾನು ನಿಮ್ಮ ಹತ್ರ ಕೇಳುದು, ನಾನು ನಿಮ್ಮ ಹತ್ರ ನಿಲ್ಲಿಸ್ಲಿಕ್ಕೆ ನಾನು ವಾದ ಮಾಡ್ತಾ ಇಲ್ಲ. ನಾನು ಹೀಗೆಲ್ಲ ಹೇಳ್ತೇನೆ, ನೀವು ನಿಲ್ಲಿಸಿ, ನೀವು ಮುಗಿಸಿ, ನೀವು ಅದನ್ನ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ. ನೀವು ಮುಂದುವರಿಸಿ. ನಾಳೆ ಇದರಿಂದ ಆಗುವಂತ ಅನಾಹುತಗಳಿಗೆ ನೀವೇ ಕಾರಣರಾಗ್ತೀರಿ ಅಂತ ಅಷ್ಟೇ ಹೇಳುದು. ಯಾಕಂದ್ರೆ ಇದು ಕೂಡ ನೋಡಿ, ಕುತ್ತಾರಿನವರೇ ನಿಮಗೆ ತಿಳಿಸಿ ಬರುವಾಗ, ಈಗ ಫೋನ್ ಮಾಡಿದವರು ಕುತ್ತಾರಿನವರೇ, ಅವರೇ ನಿಮಗೆ ತಿಳಿಸಿದ್ರು ಇದು ಸರಿಯಲ್ಲ ಅಂತ ಹೇಳಿದ ಮೇಲೆ, ನೀವು ಇನ್ನೂ ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ದೀರಿ, ನೀವು ಮಾಡ್ತಿದ್ದೀರಿ ಹೇಳಿದ ಮೇಲೆ ನಾನು ನಿಮ್ಮನ್ನು ಒಬ್ಜೆಕ್ಟ್ ಮಾಡೋದಿಲ್ಲ, ನಾನು ನಿಮ್ಮನ್ನು ನಿಲ್ಲಿಸ್ಲಿಕ್ಕೆ ಹೇಳ್ತಿಲ್ಲ. ನನ್ನ ಹತ್ರ ಇದ್ದದ್ದು ಕನ್ಫ್ಯೂಷನ್ಸ್ ಅದೇ, ಕೊರಗಜ್ಜ ದೈವ ಸರ್ಪದ ರೂಪದಲ್ಲಿ ನಲಿಯುವುದು ಯಾಕೆ ಅಂತ. ಸರ್ಪದ ರೂಪದಲ್ಲಿ ನಲಿಲಿಲ್ಲ ಸರ್, ಸರ್ಪದ ಹಿಂದೆ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ಸ್ನವರಲ್ಲ ಅವರು. ಹೌದೌದು, ಕೊರಗಜ್ಜನೊಟ್ಟಿಗೆ ಅವರು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ಸ್ನವರು. ಸರ್, ನಿಮಗೆ ಒಂದು ದೈವವನ್ನು
ಆ ರೀತಿ ಕುಣಿಸುವಂತ ಮನಸ್ಥಿತಿ ಬಂದದಕ್ಕೆ ಮೊದಲಿಗೆ ನಂಗೆ ಬೇಸರ ಆಗಿದೆ, ಅದು ನೋಡಿ ನಂಗೆ ನೋಡಿ ಬೇಸರ ಆಯ್ತು. ಅದ್ರಲ್ಲಿ ಏನು ಗೊತ್ತಾ ಸರ್, ನಾವು ಅದ್ರಲ್ಲಿ ಅಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ನಂಬರ್ಸ್ ಗಳನ್ನ ಹಾಕ್ತೇನೆ, ನೀವು ಅಲ್ಲ ಕಾರಣಿಕವನ್ನು ನಾವು ತೋರಿಸಿದ್ದು ಸರ್. ಈಗ ಹೇಗೆ ಆಗ್ತಾ ಉಂಟಲ್ಲ ಅದೇ ತರ ಕಾರಣಿಕವನ್ನು Okay, ಆಯ್ತು, ಮುಂದುವರಿಸಿ sir. ನಾನು ನಿಮ್ಮ ಹತ್ರ- ಜನಗಳಿಗೆಲ್ಲ ಕಷ್ಟ ಬರ್ತದೆ, ಅದನ್ನೊಂದು ನಾವು ಇದು ಅದ್ರಲ್ಲಿ ಈಗ ಮಾಡಿದ್ದು. ಕಾರ್ಣಿಕ ಎಂತಾಯ್ತು ಸರ್, ಅದ್ರಲ್ಲಿ ಎಂತ ಉಂಟು ಈಗ ಕಾರ್ಣಿಕ? ಅದ್ರಲ್ಲಿ ಏನು ಗೊತ್ತಾ ಸರ್, ನಾವೀಗ ಫಸ್ಟ್ ಗೆ ಡಾನ್ಸರ್ಸ್ ಎಲ್ಲ ಇದ್ದಾರಲ್ಲ, ಹೌದು. ಅವರಿಗೆ ರೋಗ ಟೈಪ್ ಬಂದು ಅದು ವಾಯ್ಸ್ ಅವ್ರು ಕೊಟ್ಟಿದ್ದೇವೆ, ಅವರಿಗೆ ರೋಗ ರುಜಿನ ಆ ತರ ಎಲ್ಲ okay, ಬಂದು okay. ಸಾಯುವ ಪರಿಸ್ಥಿತಿಯಲ್ಲಿ ಇರ್ತಾರೆ. ಓಕೆ, ಸಾಯುವ ಪರಿಸ್ಥಿತಿಯಲ್ಲಿ ಇರುವಾಗ ಒಬ್ರು ಬಂದು ಅದೇ ಸ್ವಾಮಿ ಕೊರಗಜ್ಜ ನಮ್ಮನ್ನು ಕಾಪಾಡಿ ಅಂತ ಹೇಳ್ತಾರೆ. ಹೌದು. ಆವಾಗ ಜಸ್ಟ್ ಒಂದು ಆ ದೇವರದ್ದು ಇದು ತೋರಿಸಿ. ಕೊರಗಜ್ಜೆ ಯಾವ ಭಾಷೆಯಲ್ಲಿ ಮಾತಾಡುದು ಸರ್? ಯಾವುದು ಕೊರಗಜ್ಜೆ ಅದರಲ್ಲಿ ಭಾಷೆ ಇಲ್ಲ ಸರ್. ಸರ್ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಸರ್, ಮೂಲ ಅದನ್ನು ನಾಟಕ ಅಲ್ಲ ಸರ್, ಹೌದು, ಅಲ್ಲ, ನಾಟಕ ಅಲ್ಲ, ಡ್ಯಾನ್ಸೇ. ಅದಕ್ಕೆ ನಾನು ಕೇಳುದು, ಈಗ ದೈವಾರಾಧನೆ ಮೂಲ ನೀವು ಇಡೀ ನಾನು ಕೇಳುದು ದೈವಾರಾಧನೆ ನಿಮಗೆ ತೋರಿಸ್ಲೇಬೇಕು, ಕಾರ್ಣಿಕ ತೋರಿಸ್ಲೇಬೇಕಿದ್ರೆ ದೈವಾರಾಧವನ್ನು ಕೇವಲ ನೆರಳಿನಂತೆ ತೋರಿಸಿ, ಶಕ್ತಿಯನ್ನು ನೆರಳಿನಂತೆ ತೋರಿಸಿ ನೃತ್ಯ ಮಾಡಿ ನಾನು ಬೇಡ ಹೇಳುವುದಿಲ್ಲ. ಆ ಪೂರಕ ಪರಿಕರಗಳನ್ನು ದೈವಾರಾಧನೆಗೆ ಬಳಸುವಂತ ಪೂರಕ ಪರಿಕರಗಳನ್ನು ಬಳಸಿಕೊಂಡು ವೇದಿಕೆಗೆ ತರುವಂತ ತಪ್ಪು ನಾನು ಹೇಳುದು. ಒಬ್ಬ ನೋಡಿ, ಒಂದು ದೈವವನ್ನು ಕಟ್ಬೇಕಾದ್ರೆ ಅವ ಎಷ್ಟು ಪರಿಶುದ್ಧವಾಗಿರ್ತಾನೆ. ಹೌದು ಸರ್. ನೋಡಿ ನಾನು ನಿಮ್ಮ ಹತ್ರ ಅವ ಮಾಡಿದವ ಏನು ಪರಿಶುದ್ಧವಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಂಗೆ ಗೊತ್ತಿಲ್ಲಲ್ಲ, ನಾವು ನೋಡ್ಲಿಲ್ಲಲ್ಲ ಸರ್. ನಾನು ಹೇಳ್ತಿದ್ದೇನಲ್ಲ ಸರ್. ಅಲ್ಲಲ್ಲ, ನಾನು ನಿಮ್ಮ ಹತ್ರ ಹೇಳುದು, ನಾವು ನೋಡಿ, ನಾವು ಒಬ್ಬರನ್ನು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಡೀ ಹೊತ್ತು ಅವ ಎಂತ ಮಾಡ್ತಾನೆ, ಏನ್ ತಿಂತಾನೆ, ಏನ್ ಮಾಡಿದಾನೆ, ನಾವು ಅದನ್ನು ನೋಡಿ ಕಟ್ಟುವವರು ಅನ್ನೋದ್ರು ಅಲ್ಲ, ಇಲ್ಲ ಬ್ರಾಹ್ಮಿನ್ಸ್ ಎಲ್ಲ ಬರುದಿಲ್ಲಲ್ಲ ಸರ್. ದೈವಾರಾಧನೆ ತಿನ್ನುದಲ್ಲ, ನಾನು ತಿನ್ನುದಕ್ಕೆಲ್ಲ ಹೇಳ್ತಿದ್ದೆ. ದೈವಾರಾಧನೆ ಅನ್ನೋದು ಅದೇ ಜನಾಂಗಕ್ಕೆ, ಅದೇ ಜಾತಿ ಸಮುದಾಯಕ್ಕೆ ಗೊತ್ತಾಯ್ತು ಸರ್. ಬಟ್ ಅದರಲ್ಲಿ ನಾವು ಯಾವುದೇ ಒರಿಜಿನಲ್ ಯೂಸ್ ಮಾಡ್ಲಿಲ್ಲ. ಇಲ್ಲ, ನಾನು ಇಡೀ ಮುಖದ ಬಣ್ಣದಿಂದ ಹಿಡಿದು ಡೂಪ್ಲಿಕೇಟ್ಸ್ ಯೂಸ್ ಮಾಡಿದಂಥದ್ದು, ನೀವು ತೋರಿಸುವಂಥದ್ದು, ಅದರಲ್ಲಿ ಹಾಕಿದಂತ ವರ್ಡಿಂಗ್ಸ್ ಕೂಡ ದೈವಾರಾಧನೆ, ತುಳುನಾಡಿನ ದೈವಾರಾಧನೆ ಡ್ಯಾನ್ಸ್ ಅಂತ ಹೇಳಿ ಡ್ಯಾನ್ಸ್, ಸ್ವಾಮಿ ಕೊರಗಜ್ಜ ಡ್ಯಾನ್ಸ್ ಅಂತ ಹಾಕಿದಿರಿ. ಹೌದಾ? ಅದು ಡ್ಯಾನ್ಸ್ ತೆಗಿಲಿಕ್ಕೆ ಹೇಳಿದ್ರು. ಡ್ಯಾನ್ಸ್ ತೆಗಿಲಿಕ್ಕೆಲ್ಲ ನಾನೊಂದು ಹೇಳ್ತೇನೆ. ಈಗ ನಿಮ್ಮದು, ಈಗ ನಂಗೆ ಕುತ್ತರ್ನವರೊಂದು ಕಾಲ್ ಮಾಡಿದ್ರು, ನಂಗೆ ಕಳಿಸಿದ್ರು, ನಂಗೆ ವಿಡಿಯೋ ಅವರು ಕಳಿಸಿದ್ರು ಕುತ್ತರ್ನವರು. ನನ್ನ ಹತ್ರ ಕೇಳಿದ್ರು, ಇದು ನಿಂಗೆ ಸರಿ ಕಾಣ್ತದಾ ಅಂತ ಕೇಳಿದ್ರು. ನಾನು ಹೇಳಿದೆ ಇದು ತಪ್ಪು ಸರ್ ಅಂತ ಹೇಳಿದೆ. ನಾನು ಮತ್ತೆ ಹೇಳಿದೆ ಇದನ್ನು ನಿಲ್ಲಿಸ್ಲಿಕ್ಕೆ ನಮಗೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ನಿಮ್ಮ ಬಗ್ಗೆ ಬೇಕಿದ್ರೆ ಅಲ್ಲಿ ಸ್ಥಾನದಲ್ಲಿ ಹೋಗಿ ನಾನು ಕೈ ಮುಗಿಬಹುದು, ದೇವರು ನೀನೆ ನೋಡ್ಕೊ ಇವರನ್ನ ಅಂತ ನಾನು ಹೇಳಿದಲ್ಲ. ನಾನು ಅದೇ ಹೇಳಿದೆ, ನಾನು ಅದಕ್ಕೆ ಹೇಳಿದೆ, ನಂಗೆ ಹೋಗಿ ಕೈ ಮುಗ್ದು ಇವರು ಮಾಡಿದ ನೀನ್ ತೋರಿಸು ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಇಷ್ಟರವರೆಗೆ ಅದನ್ನೇ ಮಾಡಿರುವಂತದ್ದು. ಯಾಕಂದ್ರೆ ಒಬ್ಬರ ಮೇಲೆ ಸೇಡು ತೀರಿಸ್ಕೊಳ್ಳೋದು, ದೈವವೇ ನೋಡ್ಕೊಳ್ಬೇಕು ಅವರನ್ನು. ಯಾಕಂದ್ರೆ ನಾವು ತಪ್ಪು ಸರಿ ಹೇಳುವಷ್ಟು ದೊಡ್ಡವರಲ್ಲ. ನಾನು ಅದಕ್ಕೆ ನಾನು ನಿಮ್ಮ ಹತ್ರ ಹೇಳಿದ್ದು. ಮತ್ತೆ ಕುತ್ತರ್ನವರೇ ಅಲ್ಲ, ಆದಿ ಸ್ಥಳದವರೇ ಅದನ್ನು ತಪ್ಪು ಅಂತ ಹೇಳಿದ ಮೇಲೆ ನೀವು ಮುಂದುವರಿಸ್ತೀರಿ. ಆದ್ರೆ ಮತ್ತೆ ನೀವು ಯಾವುದೇ ದೈವಸ್ಥಾನಗಳಲ್ಲಿ ಹೋಗಿ ಕೇಳಲಿಲ್ಲ, ಯಾರ ಸಿಕ್ಕಿದವ್ರ ಹತ್ರ ಕೇಳಿ ಓಕೆ ಅವರು ಹೇಳಿದ ಕೂಡಲೇ ನೀವು ಮಾಡಿದೀರಿ ಹೇಳಿದ್ರೆ ಅದು ಸರಿ ಅಲ್ಲ, ಪೂರಕ ಅಲ್ಲ. ನಾನು ಹೇಳುದು, ನೀವು ಕುತ್ತರಿಗೆ ಹೋಗಿ ಕುತ್ತರಲ್ಲಿ ಕೇಳಿ, ಅವರು ಇದು ಓಕೆ ಮಾಡಬಹುದು ಅಂತ ಹೇಳಿದ್ರೆ ಮಾಡಿ, ನನ್ನದೇನು ಒಬ್ಜೆಕ್ಷನ್ಸ್ ಇಲ್ಲ. ಬಟ್ ಕುತ್ತರ್ನವರೇ ಫೋನ್ ಮಾಡಿ ಹೇಳ್ತಿದ್ದಾರೆ ಸರಿ ಅಲ್ಲ ಇದು ಮಾಡುದು, ತಪ್ಪು, ಇದು ಏನಿದು, ಒಂದು ದೈವವನ್ನು ಕುಣಿಸುದು, ಎಲ್ಲರೊಟ್ಟಿಗೆ ಕುಣಿಸುದು ಹೇಳಿದ್ರೆ ಎಂತ, ಅದಕ್ಕೆ ಒಂದು ಇತಿಮಿತಿ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ, ನಿಮಗೆ ಬರ್ಬೋದು, ಅವರದೇ ಯಾಕಂದ್ರೆ ಆ ಕುಟುಂಬಸ್ಥರು ಇದ್ದಾರೆ, ಅದಕ್ಕೆ ಬೇಕಾದವರು ಇದ್ದಾರೆ, ಅವರೇ ನಿಮಗೆ ಕಾಲ್ ಮಾಡೋರು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಈಗ ವೈರಲ್ ಆದದಷ್ಟೇ ಅಲ್ಲ, 1-2 ದಿವಸ ಆಯ್ತು ಅಷ್ಟೇ. ಅಲ್ಲ, ಈಗ ಮಂಗಳೂರಲ್ಲಿ ವೈರಲ್ ಈಗ ಆಗ್ತಾ ಉಂಟು. ಇವತ್ತು ಬಂದಿದ್ದು ವಿಡಿಯೋ ಎಲ್ಲ, ಇವತ್ತು ಬಂದದ್ದು ನಮಗೆ. ಸೊ ನಾವೆಲ್ಲ ಇವತ್ತು ನೋಡಿದ್ದು, ನಮಗೆ ಅದರ ಬಗ್ಗೆ ಗೊತ್ತಿರ್ಲಿಲ್ಲ. ಮತ್ತೆ ನಮ್ಗೆ ಸಹ ನಿಮ್ಮ ಬಗ್ಗೆ ಗೊತ್ತಿಲ್ಲಲ್ಲ, ಜಾಸ್ತಿ ಗೊತ್ತಿಲ್ಲದೆ ಯಾರ ಬಗ್ಗೆ ಸಹ ಮಾತಾಡಬಾರ್ದು. ಸೊ ಇನ್ನು ಮುಂದಿನ ದಿನಗಳು ತಿಳಿಯುತ್ತೆ, ನೋಡುವ ಸರ್ ಏನಾಗ್ತದೆ ಹೇಳಿ. ನಿಮಗೆ ಸಮಾಧಾನ ಇದೆ ಅಲ್ಲ? ಇಲ್ಲ ಸರ್, ನಾವಂದ್ರೆ ಜಸ್ಟ್ ಒಂದು ಮಾಡಿದ್ದು ಸರ್. ಅದು ಆಯ್ತು ಸರ್, ಮುಂದುವರಿಸಿ ಸರ್. ನೆಕ್ಸ್ಟ್ ಶೋ ಎಲ್ಲಿ ಸರ್ ನಿಮ್ದು? ಗೊತ್ತಿಲ್ಲ ಸರ್, ಇನ್ನು ಯಾವ್ದು ಬುಕ್ ಆಗ್ಲಿಲ್ಲ. ಈಗ ಯಾವಾಗ ಲಾಸ್ಟ್ ಮಾಡಿದ್ದು ಪ್ರೋಗ್ರಾಮ್? ಈಗ 10 ತಾರೀಕು ಅಂತ ಇತ್ತಲ್ಲ, ಅದು ಒಂದೇ ಶೋ ಆಗಿದೆ ಸರ್. ಅದು ಮೊನ್ನೆ ಲಾಸ್ಟ್ ಇದಾಗಿದೆಯಲ್ಲ, ಉಡುಪಿಯಲ್ಲಿಯಾ? ಯಾರು ಉಡುಪಿಯವರು ಯಾರು ಸಹ ಅಬ್ಜೆಕ್ಷನ್ ಮಾಡ್ಲಿಲ್ವಾ ಅಲ್ಲಿ ಆ ಟೈಮಲ್ಲಿ? ಇಲ್ಲ, ಯಾಕಂದ್ರೆ ಗೊತ್ತಿರಲಿಲ್ಲ ಇರ್ಬೋದು. ಓಕೆ, ನಿಮ್ಮದು ನೆಕ್ಸ್ಟ್ ಶೋ ಇಲ್ಲಿ ಸರ್ ಯಾವಾಗ ಇರ್ತದೆ? ನಿಮ್ ಪೇಜ್ ಅಲ್ಲಿ ಅಪ್ಡೇಟ್ ಮಾಡ್ತೀರಾ? ಬುಕ್ ಆಗ್ಲಿಲ್ಲ. ನಿಮ್ ಪೇಜ್ ಇದೆಯಾ ಫೇಸ್ಬುಕ್ ಅಲ್ಲಿ? ಫೇಸ್ಬುಕ್ ಪೇಜ್ ಇದೆ ಸರ್. ಇದೆ ಅಲ್ಲ, ಇನ್ಸ್ಟಾಗ್ರಾಮ್ ಕೂಡ ಇದೆ ಅಲ್ಲ? ಇನ್ಸ್ಟಾಗ್ರಾಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸರಿ. ಎಸ್ ಸರ್, ಎಸ್.